ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನನ್ನ ಡಯಟ್ ಪ್ಲ್ಯಾನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತಂದರೆ, ಒಂದು ದಿನದಲ್ಲಿ ನಾನು ಡಯಟ್ ಹೇಗಿರುತ್ತೆ, ಹೇಗೆ ತಿಂತಿದ್ದೀನಿ ಒಂದು ಕಟಿಂಗ್ ಸೀರೀಸಲ್ಲಿ, ಅದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾರೇ ಹೊಸ ವ್ಯೂವರ್ಸ್ ನೋಡ್ತಿತ್ತು ಅಂತಂದರೆ ಅವರಿಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರು ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಯಾವುದೇ ಫೇಕ್ ಕಾಂಟೆಂಟ್ ಅಥವಾ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಜನರ ಹತ್ರ ಲೈಕ್ ತೆಗೆಸ್ಕೋಬೇಕು ಅಥವಾ ಇಷ್ಟ ಆಗಬೇಕು ಅನ್ನೋ ಕಂಟೆಂಟ್ ಹಾಕಲ್ಲ. ನನಗೆ ಎಷ್ಟು ಗೊತ್ತು, ಎಷ್ಟು ನಾನು ಒಬ್ಬರಿಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ನಿಮಗೆ ಇಷ್ಟ, ನಿಮಗೆ ಸಬ್ಸ್ಕ್ರೈಬ್ ಮಾಡಬಾರ್ದು ಅನಿಸಿದ್ರೆ ನಿಮ್ಮ ಇಷ್ಟ. ಈ ರೀತಿ ಇತ್ತು. ಇವತ್ತು ಎಂಟಿ ಸ್ಟಮಕ್ ಹೋಗ್ತಾಯಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ಎಂಟಿ ಸ್ಟಮಕಲ್ಲಿ ಹೋಗ್ತಾಯಿದ್ದೀನಿ ವರ್ಕೌಟಿಗೆ. ಎಂಟಿ ಸ್ಟಮಕಿಂದ ಬಂದುಬಿಟ್ಟು ನೋಡೋಣ ವರ್ಕೌಟ್. ಇವತ್ತು ಲೆಗ್ಸ್ ಇದೆ, ನೋಡೋಣ ಡಯಟು ಫುಡ್ ಎಲ್ಲ ತರಬೇಕು. ಏನೇನು ತೊಗೊಂಬರ್ತೀನಿ, ಏನೇನು ತಿಂತೀನಿ ಅಂತ ತೋರಿಸ್ತೀನಿ. ನೋಡೋಣ. ಇದು ನನ್ನ ಫಸ್ಟ್ ಮೀಲು. ಓಟ್ಸು, ಮಿಲ್ಕು ಅಷ್ಟೇ, ಅಷ್ಟು ಬಿಟ್ಟು ಏನಿಲ್ಲ. ಓಟ್ಸ್ ಇದರಲ್ಲಿ ಪ್ರೋಟೀನ್ ಸ್ಕೂಪಲ್ಲಿ 35 ಗ್ರಾಮ್ಸ್ ಇರುತ್ತಲ್ಲ, ಅದಂತ ತೋರಿಸ್ತೀನಿ. ಈ ಥರ ಸ್ಕೂಪಲ್ಲಿ 3 ಸ್ಕೂಪ್ ಹಾಕಿದ್ದೀನಿ. ಸೊ 3 ಸ್ಕೂಪ್ ಹಾಕ್ಕೊಂಡು ಇವಾಗ ತಿನ್ನಬೇಕು. ಫಸ್ಟ್ ಮೀಲ್ ಇದು ನಂದೀಗ. ಜಿಮ್ಮಿಂದ ಬಂದು ಈಗ ಫಸ್ಟ್ ಮೀಲ್ ಕನ್ಸ್ಯೂಮ್ ಮಾಡಬೇಕು. ಜಿಮ್ಮಲ್ಲಿ ಇವತ್ತು ಲೆಗ್ಸ್ ವರ್ಕೌಟ್ ಮಾಡಿದ್ದೀವಿ. ಲೆಗ್ಸ್ ವರ್ಕೌಟಲ್ಲಿ 5 ಎಕ್ಸಸೈಸ್ ಮಾಡಿದೆ, 5 ವೇರಿಯೇಷನ್ನು. ಯಾವ್ದು ಅಂತಂತಂದರೆ, ಒಂದು ಬೆಲ್ಟ್ ಸ್ಕ್ವಾಟು, ಇನ್ನೊಂದು ಲೆಗ್ ಎಕ್ಸ್ಟೆನ್ಷನ್ನು, ಇನ್ನೊಂದು ರೊಮ್ಯಾನಿಯನ್ ಡೆಡ್ ಲಿಫ್ಟು, ಒಂದು ಸೀಟೆಡ್ ಕ್ಯಾಲ್ಫ್ ರೈಸು, ಇನ್ನೊಂದು ಅಡಕ್ಟರ್ಸ್. 5 ಎಕ್ಸಸೈಸ್ ಮಾಡಿದೆ. ಇವತ್ತು ಲೆಗ್ ವರ್ಕೌಟ್ ಮಾಡಿದ್ದೀವಿ. ಸೊ ಇವತ್ತು ಫಸ್ಟ್ ಮೀಲ್ದು ಹೇಳಾಯಿತು. ನೆಕ್ಸ್ಟ್ ಸೆಕೆಂಡ್ ಮೀಲಲ್ಲಿ ಸಿಗ್ತೀನಿ. ನನ್ನ ಸೆಕೆಂಡ್ ಮೀಲು ಅರೌಂಡ್ 250 to 300 ಗ್ರಾಮ್ ವೈಟ್ ರೈಸ್ ಇದೆ. ಇದು ಚಿಕನ್ನು 200 to 225 ಗ್ರಾಮ್ ಇದೆ. ಸೊ ಸೆಕೆಂಡ್ ಮೀಲ್. ಸೊ ನಾನು ಅಲ್ಲೇ ಫಸ್ಟ್ ಮೀಲ್ ಸೆಕೆಂಡ್ ಮೀಲಲ್ಲಿ ಮಾತಾಡಿದ್ದಿಲ್ಲ, ಅಷ್ಟು ಜಾಸ್ತಿ ಇಲ್ಲ. ಸೊ ಈಗ ಒಂದು 1.5 hour ನಿದ್ದೆ ಮಾಡಿದ್ದೀನಿ. ಸೊ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಫಾಲ್ಸ್ ಇನ್ಫಾರ್ಮೇಷನ್ ಮತ್ತು ಮಿಸ್ಲೀಡಿಂಗ್ ಎಷ್ಟು ನಡೆಯುತ್ತೆ ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋದು ಕೂಡ ಮಾತಾಡ್ತಾಯಿದ್ದೀನಿ. ಈಗ ಒಂದು ಏನಂತಂದರೆ, ಫಿಟ್ನೆಸ್ ಇನ್ಫ್ಲುಯೆನ್ಸಿಂಗಲ್ಲಿ ತುಂಬ ಥರ ಟೈಪ್ ಆಫ್ ಕಾಂಟೆಂಟ್ಸ್ನ ಹಾಕ್ತಾರೆ. ಈಗ ನಾನು ನೋಡಿರೋ ಮಟ್ಟಿಗೆ ಡಯಟಿ ಬಗ್ಗೆ ಒಬ್ಬರು ಚೆನ್ನಾಗಿ ಮಾತಾಡ್ತಾರೆ, ಕನ್ನಡಕ್ಕೆ ಹಾಕ್ಕೊಂಡಿರ್ತಾರೆ, ಹೆಸರು ನಂಗೆ ಗೊತ್ತಿಲ್ಲ, ಅವರೊಬ್ಬರು. ಆಮೇಲೆ ಏನು ಬಂತು ಅಂತಂದರೆ, ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರ ಅಂತಂದರೆ, ಇವರು ರಾಕ್ಸ್ ಫಿಟ್ನೆಸ್ಸು, ಆಮೇಲೆ ಇನ್ಯಾರಿದ್ದಾರೆ, ಆಲ್ಮೋಸ್ಟ್ ಇನ್ಫ್ಲುಯೆನ್ಸರ್ಸ್ ತುಂಬ ಇದ್ದಾರೆ ಕರ್ನಾಟಕದಲ್ಲಿ. ಬಟ್ ಅರ್ಧ ಸುಳ್ಳು ಅರ್ಧ ಸತ್ಯ ಹೇಳ್ತಾರೆ. ಫಿಟ್ನೆಸ್ ಇನ್ಫ್ಲುಯೆನ್ಸಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಫಿಟ್ನೆಸ್ ಇನ್ಫ್ಲುಯೆನ್ಸಿಂಗ್ ಕರ್ನಾಟಕದಲ್ಲಿ ತುಂಬ ಜನ ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಕೆಲವೊಬ್ಬೊಬ್ಬರು ರಿಯಲ್ ಇನ್ಫಾರ್ಮೇಷನ್ ಕೊಡ್ತಾರೆ, ಇನ್ನು ಕೆಲವೊಬ್ಬೊಬ್ಬರು ಜಸ್ಟ್ ಲೇಔಟ್ಸ್ ಮತ್ತು ಜಸ್ಟ್ ಒಂದು ಎಡಿಟಲ್ಲಿ ಅಥವಾ ಅದೇ ಒಂದು ಸ್ಮಾಲ್ ಇದರಲ್ಲಿ ಅವ್ರವ್ರ ವೀಡಿಯೋನ ಮಾಡ್ತಿರ್ತಾರೆ. ಅದು ಅವರವರಿಗೆ ಪ್ರಿಫರೆನ್ಸಸ್ಸು. ಆಮೇಲೆ ಇನ್ನು ನನ್ನ ಕಂಟೆಂಟಿಗೆ ಬಂತು ಅಂತಂದರೆ, ನಾನು ಎಡಿಟ್ಸ್ನ ಮಾಡೋಕ್ಕೆ ಇಷ್ಟಪಡಲ್ಲ. ಎಡಿಟ್ಸ್ ಮಾಡಿ ಅರ್ಥ ಮಾಡಿಸ್ಬೋದು, ಇಲ್ಲ ಅಂತಲ್ಲ. ಬಟ್ ನನಗೆ ಜನಗಳು, ಈಗ ಇದು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟು ಜನ ಅಥವಾ ಹೊಸಬ್ರು ಯಾರೇ ನೋಡ್ತಾರೆ ಅವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಲೈವ್ ಆಗಿ ಡೈರೆಕ್ಟ್ 1-on-1 ಕೂತ್ಕೊಂಡು ಮಾತಾಡಬೇಕಾದ್ರೆ, ಒಬ್ಬ ಪರ್ಸನ್ ಟು ಪರ್ಸನ್ ಮಾತಾಡಬೇಕಾಗಿರೋ ಥರ ಫೀಲ್ ಇರಲಿ ಅನ್ನೋದು ನನ್ನ ಒಂದು ಕಂಟೆಂಟ್ ಇಂಟೆನ್ಷನ್ ಅಂತನಾರು ಅಂದ್ಕೊಳ್ಳಿ, ಐಡಿಯಾ ಅಂತನಾರು ಅಂದ್ಕೊಳ್ಳಿ. ಇದು ನನ್ನ ಒಂದು
ಒನ್ ಫೇಸ್ ಟು ಫೇಸ್ ಮಾತಾಡ್ತಿದ್ದೀನಿ ಅಂತ ಅನ್ನೋ ಥರ ಇರಬೇಕು ಅನ್ನೋದಕ್ಕೋಸ್ಕರ ನನ್ನ ವೀಡಿಯೋಸಲ್ಲಿ ನಾನು ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದೇ ಬ್ಯಾಕ್ಗ್ರೌಂಡಲ್ಲಿ ಎಡಿಟ್ಸ್ ಅಥವಾ ಯಾವುದೂ ಹಾಕಲ್ಲ. ಸೊ ಫಿಟ್ನೆಸ್ಸಲ್ಲಿ ನನಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ನಾನು ನನ್ನ ವೀಡಿಯೋಸಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಂದು ಪಾಸ್ಟ್ 2019 ಆಲ್ಮೋಸ್ಟ್ ನಾನು ಇದ್ರ ಬಗ್ಗೆ ಕಲಿತಾ ಬಂದಿದ್ದೀನಿ. ನಾನು ತುಂಬ ತಪ್ಪುಗಳು ಮಾಡಿದ್ದೀನಿ. ತಪ್ಪುಗಳು ಮಾಡಾದ್ಮೇಲೆ ಇವಾಗ ಒಂದು ಲೆವೆಲಿಗೆ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು ಅನ್ನೋದು ಗೊತ್ತಿದೆ. ಸೊ ಫಸ್ಟ್ ಎಲ್ಲರೂ ತಪ್ಪು ಮಾಡ್ತಾರೆ. ನಾವು ಮಾಡಿರ್ತೀವಿ, ನೀವು ಮಾಡ್ತೀರಾ, ಹಾಗಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತಿಲ್ಲ. ನನಗೂ ಪ್ರಾಪರ್ ಫಾರ್ಮ್ಗಳು ಗೊತ್ತಿರಲಿಲ್ಲ, ಏನಿಲ್ಲ. ಜಸ್ಟ್ ಹೆವಿ ಲಿಫ್ಟ್ಸ್ ಮಾಡ್ತಿದ್ದೆ, ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ. ಆ ವಿಡಿಯೋಸ್ ಯಾವುದೂ ಇಲ್ಲ ಆಗಿನ ಟೈಮ್ದು. ಸೊ ಅವಾಗಿದ್ದು ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ. ಸೊ ನಾವೀಗ ಸ್ವಲ್ಪನೇ ಎಷ್ಟೋ 5-6 ವರ್ಷ ಆದಮೇಲೆ ನಮಗೂ ಅರ್ಥ ಆಗಿದೆ ಏನಂತಂದರೆ, ಓಕೆ ಈ ಥರ ಮಾಡಬೇಕು ಈ ಥರ. ಅದಾದಮೇಲೆ ನಾನು ಫ್ರೆಂಡಿಗೆ ಒಬ್ಬನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ಅವನಿಗೂ ಟ್ರೈನ್ ಮಾಡಲಿಕ್ಕೆ, ಅವನದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂದ್ರೆ ನಾನು ಯಾವುದೇ ಫುಲ್ಲು ಪುಷ್ ಮಾಡಬೇಕು, ಪ್ರೀ ವರ್ಕೌಟು, ಫುಲ್ ಪ್ರೋಟೀನ್ ಇಂಟೆಕ್ ಇಲ್ಲ. ಅವ್ರ ಬಡ್ಜೆಟಲ್ಲಿ ಹೇಗೆ ಮಾಡಬೇಕು ಅಂತಿರ್ತಾರೆ, ಅವ್ರಿಗೆ ಎಷ್ಟು ಹೆಲ್ಪ್ಫುಲ್ ಆಗೋಕ್ಕಾಗುತ್ತೆ ಅಷ್ಟು ಮಿನಿಮಮಲ್ ಬಡ್ಜೆಟಲ್ಲಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನನ್ನ ಕಂಟೆಂಟ್ನ ನಾನು ಇಟ್ಕೊಂಡಿದ್ದೀನಿ. ಲೈವಾಗಿ ಒನ್ ಮಾತಾಡಬೇಕು ಅನ್ನೋ ಥರ. ನಿಮ್ಗೆ ಏನೇ ಕಂಟೆಂಟಲ್ಲಿ ಇನ್ನೂ ಮತ್ತೆ ಏನೇ ಕೇಳಬೇಕು ಅಥವಾ ಏನೇ ನಿಮ್ಮಲ್ಲಿ ಡೌಟ್ ಇತ್ತು ಫಿಟ್ನೆಸ್ಸಲ್ಲಿ, ತುಂಬ ತಪ್ಸ್ ಮಾಡ್ತಿರ್ತೀವಿ, ತಪ್ಪುಗಳನ್ನ, ಮಿಸ್ಟೇಕ್ಸ್ ಇರುತ್ತೆ ನಮ್ಮಲ್ಲೂ. ಯಾರ ಹತ್ರ ಕೇಳಬಾರ್ದು ಅಂತ ಗೊತ್ತಿರಲ್ಲ. ಸೊ ನೀವು ನನ್ನ ಹತ್ರ ಕೇಳ್ಬೋದು, ಯಾವುದೇ ಫಿಟ್ನೆಸ್ ರಿಲೇಟೆಡ್ ಆಗ್ಬೋದು ಅಥವಾ ಯಾವುದೇ ಅದರ್ ರಿಲೇಟೆಡ್ ವರ್ಕೌಟ್ಸಿಗೆ ಬಗ್ಗೆ ಆಗ್ಬೋದು, ಎಲ್ಲನೂ ನನ್ನ ಹತ್ರ ಕೇಳ್ಬೋದು. ಆಮೇಲೆ ನಿಮಗೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಹಾಕ್ಬೋದು. ಇನ್ಸ್ಟಾಗ್ರಾಮ್ದು ಲಿಂಕು ನನ್ನ ಚಾನಲಲ್ಲೂ ಇರುತ್ತೆ, ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಸೊ ನೀವು ಅದ್ರಲ್ಲಿ ಬೇಕಾದ್ರೂ ಬಂದು ಮೆಸೇಜ್ ಮಾಡ್ಬೋದು. ಸೊ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ನಿಮ್ಗೆ ಯಾವುದೇ ಫಿಟ್ನೆಸ್ ರಿಲೇಟೆಡ್ ಅಥವಾ ಟ್ರೈನಿಂಗ್ ರಿಲೇಟೆಡ್ ಏನೇ ಹೆಲ್ಪ್ ಬೇಕು ಅಂತಂದ್ರೂ ಕೇಳಿ. ಹೊಸಬರು ಯಾರೇ ನೋಡ್ತಿದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥರ ಇತ್ತು. ಸಂಜೆ 3rd ಮೀಲಲ್ಲಿ ಸಿಗ್ತೀನಿ. ನೈಟ್ ಮೀಲು 3rd ಮೀಲಿಗೆ ಬಂದಿದ್ದೀವಿ. ಸೊ 3rd ಮೀಲ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದೊಂದು ಹೇಳ್ಬಿಡ್ಬೇಕು. ಇದರಲ್ಲಿ ಒಂದು ಸ್ಕೂಪು ಪ್ರೋಟೀನ್ ಪೌಡ್ರ್ ತೊಗೊತೀನಿ. ಜಿಮ್ಮಿಂದ ಮುಗಿಸ್ಕೊಂಡು ಬಂದಮೇಲೆ ಜಿಮ್ಮಲ್ಲಿದ್ದಾಗಲೇ ಹಾಕ್ಕೊತೀನಿ. ಇದು ಆಟಮ್ ವೇ ಕುಕೀಸ್ ಆ್ಯಂಡ್ ಕ್ರೀಮ್ ಫ್ಲೇವರು. ಆಮೇಲೆ ಒಂದು ಸ್ಕೂಪ್ ಕ್ರಿಯೇಟಿನ್ ತೊಗೊತೀನಿ. ಕ್ರಿಯೇಟಿನ್ ಬಗ್ಗೆ ಹೇಳಿದ್ದೆ. ಇದು ಎಂಬಿದು ಕ್ರಿಯೇಟಿನು. ಆಮೇಲೆ ಆಟಮ್ದು ವೇ ಪ್ರೋಟೀನ್ ತೊಗೊತೀನಿ. ವೇ ಪ್ರೋಟೀನ್ ತೊಗೊಂಡು ಮುಗಿಸ್ತೀನಿ ವರ್ಕೌಟ್ನ. ಸೊ ಇದು 3rd ಮೀಲು. ಆಲ್ಮೋಸ್ಟ್ ಸೇಮ್ 250 ಗ್ರಾಮ್ ವೈಟ್ ರೈಸು, ಆಮೇಲೆ 200 ಗ್ರಾಮ್ ಚಿಕನ್ ಇದೆ. ಸೊ ಊಟ ಮಾಡ್ಕೊಬೇಕು. ಊಟ ಮಾಡ್ಕೊಂಡಾದ್ಮೇಲೆ ಒಂದು 20 ಮಿನಿಟ್ಸ್ ವಾಕ್ ಮಾಡಿ. ಇವತ್ತು ಲೆಗ್ ವರ್ಕೌಟ್ ಮಾಡಿದ್ವಲ್ಲ, ಜಿಮ್ಮಲ್ಲಿ ಮಾಡಿರಲಿಲ್ಲ ಕಾರ್ಡಿಯೋನ. ಇವತ್ತು ಊಟ ಆದಮೇಲೆ ಕಾರ್ಡಿಯೋ ಮಾಡಬೇಕು. ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಿಬಿಟ್ಟು ಇವತ್ತೊಂದು ಡೇ ಮುಗಿಸ್ಬೇಕು. ಇದು ಜಸ್ಟ್ ನನ್ನ ಡಯಟ್ ಬಗ್ಗೆ ಅಷ್ಟೇ ಮಾತಾಡ್ತಿರೋದು. ಡಯಟ್ ಬಗ್ಗೆ ನಾನು ಕಂಪ್ಲೀಟ್ ಹೇಗಿರುತ್ತೆ ನನ್ನದು ಡೇಸ್ ಅಂತ ಎಲ್ಲ ಹೇಳ್ತಿಲ್ಲ. ಜಸ್ಟ್ ಡಯಟ್ ವರ್ಕೌಟ್ಸ್ ಬಗ್ಗೆ ಅಷ್ಟೇ ಮಾತಾಡ್ತಿರೋದು. ಕಂಟೆಂಟ್ ಇದೆ, ಬೇರೆ ಥರ ಬೇಕು ಅಂತಂದಾಗ ನೋಡೋಣ. ಸೊ ಇವತ್ತಿನ ಡಯಟ್ ವಿಡಿಯೋ ನನ್ನ ಕಟಿಂಗ್ ಸೀರೀಸಲ್ಲಿ ಈ ಥರ ಇತ್ತು. ನಿಮ್ಮ ಡಯಟ್ನ ಟೈಮ್ ಕರೆಕ್ಟಾಗಿ ತಿನ್ನಿ. ಆಮೇಲೆ ಜಾಸ್ತಿ ಮೀಲ್ ಕನ್ಸ್ಯೂಮ್ ಮಾಡಬಾರ್ದು ಅಂತಲ್ಲ. ನಾನು ಕ್ಲೀನಾಗಿ ಇಷ್ಟಿಷ್ಟ ಮೀಲ್ ಬೇಕಾದ್ರೆ ಇದನ್ನು 100 ಗ್ರಾಮ್, 150 ಗ್ರಾಮ್, 200 ಗ್ರಾಮ್, 250 ಗ್ರಾಮಾಗಿ ಸ್ಪ್ಲಿಟ್ ಮಾಡ್ಕೊಬೋದು. ಸೊ ಈ ಥರ ಇತ್ತು ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಎಲ್ಲ ಹೆಲ್ದಿಯಾಗಿರಿ. ನಿಮ್ಮ ಲೈಫಲ್ಲಿ ಏನೇನು ಮಾಡಬೇಕು ಅಂತಿದ್ದೀರ ಅದನ್ನು ಅಚೀವ್ ಮಾಡೋದ್ರ ಕಡೆಗೆ ಗಮನ ಕೊಡಿ. ನಿಮ್ಮ ಗೋಲ್ಸ್ನ ಯಾವತ್ತೂ ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತಿಲ್ಲ ನಾಳೆ ಒಂದಲ್ಲ ಒಂದಿನ ಆಗುತ್ತೆ. ಟೈಮ್ ಬೇಕಿರುತ್ತೆ ಅಷ್ಟೇ. ಟೈಮ್ ಕೊಟ್ಟಷ್ಟು ನಾವು ಅಚೀವ್ ಮಾಡೋದಕ್ಕೆ ಮುಂದೆ ಹೋಗ್ತಿರ್ತೀವಿ. ನೋಡೋಣ ನಮ್ಮ ಲೈಫ್ ಮುಂದೆ ಎಲ್ಲಿವರೆಗೂ ಹೋಗುತ್ತೆ, ನಾವೇನೇ ಮುಂದೆವರೆಗೂ ತಳ್ಕೊಂಡು ಹೋಗಬೇಕು. ಎಷ್ಟು ಎಫರ್ಟ್ ಹಾಕ್ತೀವಿ ಅಷ್ಟು ಮುಂದೆ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.